ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಜೀವನದಲ್ಲಿ ನಾವು ಚಿಕ್ಕವರಿದ್ದಾಗ ಅದೆಷ್ಟು ಕನಸುಗಳನ್ನು ಕಂಡಿರ್ತೀವಿ ಅಲ್ವಾ? ನಾನು CM ಆಗಬೇಕು, PM ಆಗಬೇಕು, ದೊಡ್ಡ ಮಟ್ಟದ ಸರ್ಕಾರಿ ನೌಕರದಾರನಾಗಬೇಕು, ಆಫೀಸರ್ ಆಗಬೇಕು, ಇನ್ನೊಂದು ಮತ್ತೊಂದು ಅತಿ ದೊಡ್ಡ ಶ್ರೀಮಂತ, ಹೀಗೆ ಕನಸುಗಳಿಗೆ ಲೆಕ್ಕವಿಲ್ಲದೆ ಬಣ್ಣ ಬಣ್ಣದ ಕನಸು ಕಾಣ್ತಾ ಬೆಳೀತಾ ಇರ್ತೀವಿ. ಹಾಗಂತೇಳಿ ಎಲ್ಲ ಕನಸುಗಳು ಈಡೇರಬೇಕು, ಅವೆಲ್ಲವೂ ಸಾಕಾರಗೊಳ್ಬೇಕಂತ ಏನೂ ಇಲ್ಲ. ಯಾಕಂದರೆ ಎಲ್ಲ ಕನಸುಗಳೆಲ್ಲ ಈಡೇರಿದ್ದಾಗಿದ್ದರೆ ಈ ದೇಶದಲ್ಲಿ, ಈ ಭೂಮಿ ಮೇಲೆ ಬಡತನ ಅನ್ನೋ ಒಂದು ಭೀಕರವಾದ ಪಿಡುಗು ಯಾರನ್ನು ಬಾಧಿಸ್ತಿರಲಿಲ್ಲ. ಕೇಳಿದೆಲ್ಲವೂ ಸಿಗುವ ಹಾಗಿದ್ದರೆ ಮನುಷ್ಯ ದೇವರಾಗಿಬಿಡ್ತಿದ್ದ. ಯಾವತ್ತೂ ದೇವರ ಹತ್ತಿರಕ್ಕೆ ಮೊರೆ ಹೋಗ್ತಿರಲಿಲ್ಲ ಅಲ್ವಾ? ಹಾಗಾದರೆ ಎಲ್ಲವೂ ಜೀವನ ನಾವು ಅಂದ್ಕೊಂಡಂಗೆ ಸಾಗಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲೋ ಇರಬೇಕಾಗಿತ್ತು. ಆದರೆ ಜೀವನ ಅಂದರೆ ಹಾಗಲ್ಲ. ಬದುಕುವ ರೀತಿ, ಕಲೆ ಮತ್ತು ನೈಪುಣ್ಯತೆ ಮೇಲೆ ಅವರವರ ಬದುಕು ಅವಲಂಬನೆಯಾಗಿರುತ್ತೆ ಮತ್ತು ರೂಪುಗೊಂಡಿರುತ್ತದೆ. ಹಾಗಂತೇಳಿ ಎಲ್ಲರ ಬದುಕು ಹಾಗೇ ಇದೆ ಅಂತಲ್ಲ. ಈ ಕಾಲವೆಂಬ ವಿಲನ್ ಕೈಯಲ್ಲಿ ಸಿಕ್ಕು ಒದ್ದಾಡಿದ್ದು ಅದೆಷ್ಟೋ ಸಂಸಾರಗಳು ನರಳಿವೆ. ಅದೆಷ್ಟೋ ಯುವಕರು ಒಂದು ರೀತಿಯಲ್ಲಿ ಕುಗ್ಗಿ ಹೋಗಿರ್ತಾರೆ. ಕಾರಣ ಅವರು ದುಡಿಲಿಲ್ಲ ಅಂತಲ್ಲ, ಅವರು ಶ್ರಮಪಟ್ಟು ಕೆಲಸ ಮಾಡಲಿಲ್ಲ ಅಂತಲ್ಲ. ಶ್ರಮಪಟ್ಟು ಕೆಲಸ ಮಾಡಿದಾಗ ಕೂಡ ಕಾಲವೆಂಬ ಕಡುಕೀಚಕನ ಕೈಯಲ್ಲಿ ಸಿಕ್ಕು ಒಮ್ಮೊಮ್ಮೆ ಅಚಾನಕ್ಕಾಗಿ ನರಳಿ ಬಿಡ್ತದೆ. ಅಚಾನಕ್ಕಾಗಿ ಒಮ್ಮೊಮ್ಮೆ ತನ್ನ ಭೀಕರತೆಯನ್ನು ಅವರ ಮೇಲೆ ಬೀರಿ ಬಿಟ್ಟಿರ್ತದೆ. ಅಂತ ಅದೆಷ್ಟೋ ನೊಂದ ಹೃದಯಗಳು, ತುಳಿತಕ್ಕೊಳಗಾಗಿರ್ತಕ್ಕಂಥ ಮನಸ್ಸುಗಳು ನಿಮ್ಮ ನಡುವೆ ಸಾಕಷ್ಟು ಜನರಿದ್ದಾರೆ. ಇವತ್ತು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಪೀಪಲ್ಸನ್ನು ನಾವು ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ ಎಣಿಸ್ಬೋದು. ಇನ್ನು ಸಕ್ಸಸ್ಸನ್ನು ಕಾಣಬೇಕು ಅಂತ ಹೊರಟಿರ್ತಕ್ಕಂಥ ಅದೆಷ್ಟೋ ಯುವಕರು, ಅದೆಷ್ಟೋ ಯುವತಿಯರು ಇವತ್ತು ಸಾಲುಗಟ್ಟಿ ನಿಂತಿರ್ತಾರೆ. ಆದರೆ ಸಾಲುಗಟ್ಟಿ ನಿಂತರೆ ಮಾತ್ರ ಸಾಲದು. ಅದರತ್ತ ನಾವು ಬೇಸ್ಮೆಂಟನ್ನು ಹಾಕ್ಕೊಂಡು ಒಂದೊಂದೇ ಸ್ಟೆಪ್ಗಳನ್ನು ಇಡ್ತಾ ಮೇಲೆ ಹೋಗಬೇಕಾಗಿರೋದು ಅನಿವಾರ್ಯತೆ ಇದೆ. ಹಾಗಂತೇಳಿ ಅದನ್ನು ನಾನು ತಾನಾಗೆ ಬರುವವರೆಗೆ ನಾನು ಕಾಯ್ತೀನಿ, ನನಗೆ ತಾಳ್ಮೆ ಇದೆ, ನನಗೆ ತುಂಬ ಪೇಷನ್ಸ್ ಇದೆ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಕೂತ್ಕೊಳ್ಬೋದು. ಆದರೆ ಕಾಲ ಯಾರಪ್ಪನ ಮನೆಯ ಸೊತ್ತು ಅಲ್ಲ. ಅದು ಸದಾ ವಿಲನ್ನಾಗಿ ಕಾಡ್ತಾನೆ ಇರ್ತದೆ. ನಾವಿಲ್ಲಿ ಕೂತಿದ್ರೂ ಕೂಡ ಕಾಲ ತಾನು ಮುಂದೆ ಹೊರಡೋಗ್ಬಿಟ್ಟಿರ್ತದೆ ಅಲ್ವಾ ಬಂಧುಗಳೇ? ಇಂಥ ಸಂದರ್ಭದಲ್ಲಿ ನಾವು ಕೂತ್ರೆ ಕಾಲ ಮುಂದೆ ಹೋದಾಗ ನಮ್ಮ ಮುಪ್ಪಿನ ಅವಸ್ಥೆಗೆ ತಳ್ಳಿಬಿಟ್ಟು ಕಳೆದೋಗಿರೋ ಕಾಲಗಳ ಬಗ್ಗೆ ತುಂಬ ಒಂದು ನೋವನ್ನು, ನೆನಪುಗಳನ್ನು, ಕಳೆದುಕೊಂಡೋದರ ಬಗ್ಗೆ ಒಂದು ಥರದ ಮನಸ್ಸಿನ ಜಿಗುಪ್ಸೆಯನ್ನು, ನಮ್ಮ ಬಗ್ಗೆ ನಮಗೇನೆ ಅಸಹ್ಯವನ್ನು ಮೂಡಿಸ್ಲಿಕ್ಕೆ ಆರಂಭ ಆಗಿಬಿಡ್ತದೆ. ಇವೆಲ್ಲವೂ ಆಗುವ ಮುಂಚೆನೆ, ಇದೆಲ್ಲವೂ ನಮ್ಮ ಮೇಲೆ ಪರಿಣಾಮ ಬೀರೋ ಮುಂಚೆನೆ ನಾವು ಬದಲಾಗಬೇಕಲ್ವ? ನಾವು CM ಆಗದಿದ್ರೂ ಚಿಂತೆ ಇಲ್ಲ, PM ಆಗದಿದ್ರೂ ಚಿಂತೆ ಇಲ್ಲ. ನಾವು ನನ್ನ ಕುಟುಂಬಕ್ಕೆ CM PM ಆಗಿ ಭದ್ರತೆಯನ್ನು ಒದಗಿಸಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ ಬದುಕೋದಿದೆಯಲ್ಲ, ಆ ಬದುಕು ನಿಜವಾಗಲೂ ಸಮಾಜಕ್ಕೆ ಒಂದು ಪೂರಕವಾದ ವ್ಯಕ್ತಿತ್ವವನ್ನು ಬಿಂಬಿಸ್ತದೆ. ಆ ವ್ಯಕ್ತಿಯ ಒಂದು ಏನು ಹೇಳ್ತೀವಿ ನಾವೆಲ್ಲ, ಅಸಲಿ ಮುಖವಾಡವನ್ನು ತೋರಿಸ್ತದೆ, ಆತನ ವಿದ್ವತ್ತನ್ನು ಕಾಣಿಸ್ತದೆ. ಎಲ್ಲೋ ಮೋಸ ವಂಚನೆಯಿಂದ ಇನ್ನೊಬ್ಬರನ್ನು ತುಳಿದು ಮೇಲಕ್ಕೆ ಹೋಗಿ ಬದುಕುವವನ ಬದುಕು ಬಹಳ ದಿನದಲ್ಲ. ಬೆಲೂನಲ್ಲಿ ಊದಿರ್ತಕ್ಕಂಥ ಹೇರಿದ್ದಾಗ, ಅಧಿಕಾರ ಇರುವವರೆಗೆ, ಜನರು ನಿಮ್ಮ ಹಿಂದೆ ಇರುವವರೆಗೆ ಮಾತ್ರ ಅಲ್ಲಿ ನಿಮಗೆ ಒಂದು ಹಾರಾಟ, ಆಹಾರ, ತುರಾಯಿ. ಯಾವಾಗ ನಮ್ಮಿಂದ ಜನರು ದೂರ ಸರಿತಾರೋ ಆವಾಗ ಎಲ್ಲವೂ ನಿಶಬ್ದ. ಅಲ್ಲಿ ಶಬ್ದವೇ ಇರದೆ ಹಾಗೆ ಮೌನವನ್ನು ಆಚರಿಸ್ಕೊಂಡು ಬಿಡ್ತದೆ ಬದುಕು. ಈಗಾಗದಂತೆ ನೋಡ್ಕೊಳ್ಬೇಕಾದ್ರೆ ಸ್ಥಿರತೆಯನ್ನು ಕಾಪಾಡಿಕೊಂಡು ಸದಾ ದುಡಿಮೆಯೇ ಜೀವನ ಅಂತ ಬದುಕುತ್ತಾ ಸಾಗುವ ಮನಸ್ಥಿತಿ ಇರುತ್ತಲ್ಲ, ಅದು ಯಾವತ್ತೂ ಜೀವನದಲ್ಲಿ ಸೋಲೋದೇ ಇಲ್ಲ. ಕಾಲವೆಂಬ ಕಡುಕೀಚಕ ನಮ್ಮ ಮೇಲೆ ತನ್ನ ಗದಾಪ್ರಹಾರ ಮಾಡಲಿಕ್ಕೆ ಬಂದಾಗ ನಾವು ಎದುರಿಸಲಿಕ್ಕೆ ತಯಾರಾಗಿರ್ತೀವಿ ಅನ್ನೋದು ಮಾತ್ರ ಯಾವತ್ತೂ ಮರಿಬಾರ್ದು. ಹೀಗೆ ಮತ್ತೊಂದು ಸಂಚಿಕೆಯೊಂದಿಗೆ ನಿಮಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.